ಮುಗಿಸುವಂತ ಕೆಲಸನ ನಾವು ಮಾಡ್ತೀವಿ. ನಾನು ಮಹಿಳೆಯರಿಗೋಸ್ಕರ ಯಾವತ್ತೂ ಸೀಮಿತ ಇರಲಿಲ್ಲ. ಯಾವುದೇ ಕರ್ನಾಟಕದ ಯಾವುದೇ ಮೂಲೆಯಿಂದ ನಮ್ಮ ಪುರುಷ ವಿಭಾಗದ ಯಾವುದೇ ಜಿಲ್ಲಾಧ್ಯಕ್ಷರು ಫೋನ್ ಮಾಡಿದ್ರು, ಸರ್ ಬಿಸಿ ಇದ್ರು ಮನವಿ ಮಾಡಿದ್ದಾರೆ. ಅವಾಗ ಅವ್ರದ್ದು ಸಮಸ್ಯೆಗಳು ಪರಿಹಾರ ಹಿಂಗೆ ಆಗ್ಬಿಟ್ಟಿದೆ ಮೇಡಮ್, ಅದು ಆಯ್ತು ಮುಂದಿನ ಕ್ರಮಗಳು ಏನ್ ಮಾಡ್ಬೇಕು ಪ್ರತಿ ದಿನನೂ ಅಧ್ಯಕ್ಷರು ನಾವು ಫಾಲೋ ಮಾಡಿ ಏನಾಗ್ತಿದೆ ಏನು ಮತ್ತು ಮೀಟಿಂಗ್ ಅರೇಂಜ್ ಮಾಡಿ ಅಂತ ಸರ್ ಅಧ್ಯಕ್ಷರು ಹೇಳಿದ್ರು. ಹಂಗಾಗಿ ನಿಮ್ಮ ಎಲ್ಲಾ ಸಮಸ್ಯೆಗಳು ಈಗ ನಾವು ಮಾತಾಡಿದ್ದೀವಿ, ನಿಮ್ಮ ಮುಂದೆ ಹಿಂದೆ ಮಾತಾಡಲ್ಲ ನಾವು. ಯಾಕೆ ನಿಮಗೋಸ್ಕರ ಕಾನೂನು ತಂದ್ರು ಅಂದ್ರೆ ಅವರು ಗೊತ್ತಿತ್ತು ಏನಂತ, ನೀವುಗಳು ನಮ್ಮ ದೇಶದ ಆರ್ಥಿಕತೆಯಲ್ಲಿ ಸಮತೋಲನ ತಂದ್ಕೊಡ್ತೀರಾ ಅಂತ. ಕಾನೂನು ಇವರು ಇದ್ದಾರೆ, ಅವ್ರಿಗೆ ಯಾವ ರೀತಿ ಅಂದ್ರೆ ಒಬ್ಬ ವ್ಯಾಪಾರಿ ಬೆಳೆದಿದ್ದನ್ನ ಮಾರಾಟ ಮಾಡಿ ಅವನೊಬ್ಬ ಶ್ರೀಮಂತಾಗಿ ನಿಮ್ಮ ಜೀವನ ಸರಿಸಿ ಮತ್ತೆ ರಾಜ್ಯ ಮತ್ತೆ ದೇಶದ ಎಲ್ಲ ಸಮತೋಲನೆ, ಹಣಕಾಸು ಸಮತೋಲನೆ ತಂದುಕೊಡೋದ್ರಲ್ಲಿ ನಿಮ್ಮ ಪಾತ್ರ ತುಂಬಾ ದೊಡ್ಡದು. ಅದು ಅರಿವು ನಿಮ್ಗಿರ್ಲಿ. ಇನ್ನು ನೀವು ವ್ಯಾಪಾರ ಮಾಡಲಿಲ್ಲ ಅಂದ್ರೆ ಬೆಳೆದಲ್ಲೇ ಹೋಗ್ತಾರೆ ಶ್ರೀಮಂತಿಕೆ, ಮತ್ತೆ ಅಧಿಕಾರಿಗಳು ಏನು ತಿಂತಾರೆ ನೀವು ವ್ಯಾಪಾರ ಮಾಡಲಿಲ್ಲ ಅಂದ್ರೆ. ಆ ಅರಿವು ಅವ್ರಿಗಿದೆ, ಅದನ್ನ ನೀವು ಮೂಡಿಸ್ಬೇಕು. ನಮ್ಮನ್ನು ತೆಗೆದಾಕಿದ್ರೆ ನಾವು ಬರ್ಲಿಲ್ಲ ಅಂದ್ರೆ ನಾವು ಒಂದು ವಾರ ಸ್ಟ್ರೈಕ್ ಮಾಡೋದು ನೀವೇನ್ ತಿಂತೀರಾ ಅಂತ ಕೇಳಬೇಕು. ನಿಮ್ಮ ಅಧಿಕಾರನ ಕಾನೂನಾತ್ಮಕವಾಗಿ ತಗೊಳ್ಳಿ. ಯಾವಾಗ ಈಗ ಒಂದಷ್ಟು ನಿಮ್ಮ ಕಂಪ್ಲೇಂಟ್ ಹೇಳಿದ್ರು, ನಾನು ಹೇಳೋದೇನಂದ್ರೆ ಜಿಲ್ಲಾಧ್ಯಕ್ಷರುಗಳಿದ್ದಾರೆ, ಅವ್ರ ಮೂಲಕ ಹೋಗಿ ಕಾನೂನನ್ನ ಕೈಗೆ ತಗೊಳ್ಬೇಡಿ. ಕಾನೂನಾತ್ಮಕವಾಗಿ ಎಲ್ಲಾ ರೀತಿ ನಾನು ಇವಾಗ ನೋಡಿದ್ರೆ ಇಷ್ಟು ಜನ ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರು ಬಂದಿದ್ದಾರೆ, ನಿಮ್ಗೆ ಸಪೋರ್ಟ್ ಆಗಿ ಎಲ್ಲಾ ರೀತಿಯಲ್ಲೂ ನಾವು ನಿಲ್ತೀವಿ ಅಂತ ಮಾತು ನೀಡಿದ್ದಾರೆ, ಮಾಡ್ತಾರೆ. ನೀವ್ ಯಾವಾಗ್ಲೂ ದುಡುಕ್ಬೇಡಿ. ಇದೊಂದು ಹೇಳ್ತಾ ನೀವು ಯಾವ ಮತ್ತು ಮಹಿಳಾ ಕೆಪಿಸಿಸಿ ಅಧ್ಯಕ್ಷರಾಗಿರ್ತಕ್ಕಂಥ ಕಾವೇಶ್ರೀ ಅವರು ಪ್ರಕಟಣೆ ಮಾಡಿ ಅಂತ ಹೇಳಿ, ಅದೇ ರೀತಿ ಶ್ರೀನಿವಾಸ್ PS ತಾಲೂಕು ಮಟ್ಟಿಗೆ ನಾವು ಆಯ್ಕೆ ಮಾಡ್ತಾ ಇದ್ವಿ. ಎಂ ಕೃಷ್ಣ ಅವನು ಸಹಿತ ಆಯ್ಕೆ ಮಾಡ್ತಾ ಇದ್ವಿ. ದಸ್ತಗಿರಿ ಅವನು ಸಹಿತ ಆಯ್ಕೆ ಮಾಡ್ತಾ ಇದ್ದೀವಿ. ಅದೇ ಶಂಕರ್ ಅವರನ್ನು ಆಯ್ಕೆ ಮಾಡ್ತಾ ಇದ್ದೀವಿ. ನನಗೆ ಮತ್ತು ಸೈಯದ್ ಮುಲ್ಲಾ ಅವ್ರನ್ನು ಸಹಿತ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಬೆಳೆಸ್ಬೇಕು. ನಾವು ಸುಮ್ಮನೆ ನಾವು ಕುತ್ಕೊಳ್ಳೋದಲ್ಲ. ನಿಮ್ಮನ್ನ ಯಾರು ಕೆಲಸ ಮಾಡ್ತಾರೋ ನಾವು ನಿಮ್ಮನ್ನು ಬೆಳೆಸ್ತೇವೆ. ನನ್ನ ಜೀವನದಲ್ಲಿ ನಾನು ಒಬ್ಬನೇ ಪರ್ಮನೆಂಟ್ ಅಲ್ಲ. ನಾನು ಎಷ್ಟು ವರ್ಷ ಬದುಕಬಹುದು, ಅಮ್ಮ ಅಂದ್ರೆ ಎಷ್ಟು ವರ್ಷ ಇರ್ಬೋದು. ನಾವು ಬೆಳೆಸ್ಬೇಕು. ಬೆಳೆಸಿದಾಗ ಮರವಾಗಿ ನೆರವಾಗಿ ಇರಬೇಕು. ಅದರಿಂದ ಸಲೀಂ ಅವ್ರಿಗೆ ಹೇಳಿದ್ದೆ, ನಾನು ಸ್ಟೇಟ್ಮೆಂಟ್ ತಗೊಳ್ತೀನಿ. ಇಡೀ ಕೋಲಾರದಲ್ಲಿ ನೀವು ಕಾಸಿಂ ಅವರು ಈ ಕಡೆ ಭಾಗದಲ್ಲಿ, ಯಾಕೆಂದ್ರೆ ಈ ಕಡೆ ನನಗೆ ಸ್ವಲ್ಪ ನಿಮ್ಮ ಭಾಷೆಗಳು ಅರ್ಥ ಆಗೋದಿಲ್ಲ. ಅದನ್ನ ನಾವು ಅರ್ಥಪೂರ್ಣವಾಗಿ ಈ ಕಡೆ ನಾವು ಇಂಪ್ಲಿಮೆಂಟ್ ಮಾಡಬೇಕು. ಅದರಿಂದ ನೋಡ್ತೀನಿ ಸಲೀಂ ಮತ್ತು ಕಾಸಿಂ ಅವರು ಚಿಕ್ಕಬಳ್ಳಾಪುರ, ಕೋಲಾರ ಈ ಎರಡು ಜಿಲ್ಲೆಯಲ್ಲಿ ನೀವಿಬ್ರು ಕೆಲಸ ಅಲ್ಲ. ಸಲೀಂ ಕಾಸಿಂ ಇಬ್ರು ನೀವು ಈ ಭಾಗದಲ್ಲಿ ಅವ್ರು ನಿಮ್ಮ ಕರ್ಕೊಂಡು ಬಂದಿದ್ರೆ ನೀವು ಅವ್ರನ್ನ ಕರ್ಕೊಂಡು ಬರಬೇಕು. ಆ ಭಾಗದಲ್ಲಿ ರಾಜ್ಯ ಮಟ್ಟ ತಗೊಂಡಿದ್ರೆ ನೀವು ಅದೇ ತರ ಕೆಲಸ ಮಾಡಬೇಕು. ಅದೇ ರೀತಿ ನೀವು ಯುವಕರು ನಿಮ್ಮನ್ನು ನಾನು ಬೆಳೆಸ್ತೇನೆ. ಬ್ಲಾಕ್ ಮಟ್ಟದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಆಗಲಿ ಒಕ್ಕೂಟಕ್ಕೆ ಆಗಲಿ ಬೀದಿ ಬದಿ ವ್ಯಾಪಾರಿಗಳಿಗೆ ಸಂಪೂರ್ಣವಾಗಿ ಕಾನೂನನ್ನ ಬಗ್ಗೆ ತಿಳ್ಕೊಂಡು ಅವ್ರ ಬಗ್ಗೆ ಎಲ್ಲರೂ ಮಾಡಬೇಕು. ಜಿಲ್ಲಾಧ್ಯಕ್ಷರಿದ್ದಾರೆ ಅಂತ ಹೇಳಿ ಇವರ ಆಯ್ಕೆ ಮಾಡಿದ್ವಿ. ಇವತ್ತು हाय यार ले तो आ रहा है सलीम भाई शंकराना